ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ಬೈ ಟೇಲರ್ ಸೀರೀಸ್ ಮೆಥಡ್ ದ ವ್ಯಾಲ್ಯೂ ಆಫ್ y at x is equal to 0.1 to 5 decimal places of decimals from dy by dx is equal to x square y minus 1 with an initial condition y of 0 is equal to 1. ಇಲ್ಲಿ ಮೇನ್ ಜ್ಞಾಪಕ ಇಟ್ಕೊಳ್ಳಿ, ಈ ಈಕ್ವೇಷನ್ ತುಂಬ ಇಂಪಾರ್ಟೆಂಟು. ಯಾವುದು ಇದು? dy by dx is equal to x square y minus 1. ಇದು ಟೇಲರ್ ಸೀರೀಸ್ ಮೆಥಡ್ ಬಂದು ಡೇಟಾ ಹ್ಯಾಂಡ್ ಬುಕ್ಕಲ್ಲಿ ನೋಡಿ, ಟೇಲರ್ ಸೀರೀಸ್ ಎಕ್ಸ್ಪ್ಯಾನ್ಷನ್ ಅಬೌಟ್ ದ ಪಾಯಿಂಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ನಾಟ್, ಈ ಫಾರ್ಮುಲಾ ಯೂಸ್ ಮಾಡಿ. ಗೊತ್ತಾಗ್ತಿದೆಯಾ? ಇಲ್ಲಿ ಎಕ್ಸ್ ನಾಟ್ 0 ಇದೆ, ಬೇಕಾದರೆ ಇದು ಬೇಕಾದರೂ ಯೂಸ್ ಮಾಡ್ಬೋದು. ಆದರೆ ಸ್ಟ್ಯಾಂಡರ್ಡಾಗಿ ಒಂದೇ ಫಾರ್ಮುಲಾನ ಯೂಸ್ ಮಾಡಿ. ನಾನು ಯಾವಾಗಲೂ ಇದೇ ಯೂಸ್ ಮಾಡ್ತೀನಿ. ಫಸ್ಟ್ ಫಾರ್ಮುಲಾ ಇದೆಯಲ್ಲ ಅದು, ಇದು ಡೇಟಾ ಹ್ಯಾಂಡ್ ಬುಕ್ಕಲ್ಲಿದೆ. ಈ ಫಾರ್ಮುಲಾ ಯಾವಾಗ ಬರೀಬೇಕು ನಾನು ಮುಂದೆ ಹೇಳ್ತೀನಿ, ಸರಿನಾ? ಡೇಟಾ ಹ್ಯಾಂಡ್ ಬುಕ್ ಯೂಸ್ ಮಾಡೋದನ್ನ ಕಲ್ತ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಡೇಟಾ ಹ್ಯಾಂಡ್ ಬುಕ್ ಬಂದು 17 ಪೇಜ್ ನಂಬರ್, ಅರ್ಥ ಆಗ್ತಿದೆಯಾ? ಅದರಲ್ಲಿ ಫಾರ್ಮುಲಾ ಇದೆ. ಫಸ್ಟ್ ಏನು ಮಾಡೋಣ, ಕ್ವಶನ್ ಇದನ್ನ ಬರ್ಕೋಬೇಕು. dy by dx is equal to x square y minus 1. ಮತ್ತು ಇದನ್ನ ಬರ್ಕೊಳ್ಳಿ, y of 0 is equal to y. ಇದನ್ನ y ಡ್ಯಾಶ್ ಅಂತ ತಗೋಬಿಡೋಣ. ಲೆಟ್ y ಡ್ಯಾಶ್ is equal to x square y minus 1. ಅರ್ಥ ಆಗ್ತಿದೆಯಾ? ಇಲ್ಲಿ ಮೇನ್ ಈ ಫಾರ್ಮುಲೆಗೆ ಏನೇನು ಬೇಕು ಅಂದರೆ y ಆಫ್ ಎಕ್ಸ್ ನಾಟ್, y ಡ್ಯಾಶ್ ಆಫ್ ಎಕ್ಸ್ ನಾಟ್, y ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್, y ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಬೇಕು. ಅದಕ್ಕೆ ಏನು ಮಾಡೋಣ ಇಲ್ಲಿ, therefore y ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಇಲ್ಲಿ ಎಕ್ಸ್ ಅಂದರೆ ಎಕ್ಸ್ ನಾಟ್, ಇದು ಎಕ್ಸ್ ನಾಟು, ಇದು ಒಂದು ಎಕ್ಸ್ ನಾಟು, ಈ ವ್ಯಾಲ್ಯೂ ಬಂದು ವೈ ನಾಟ್. ಇಲ್ಲಿ ಸಬ್ಟ್ಯೂಟ್ ಮಾಡಿ, ಎಕ್ಸ್ ಬದಲು ಎಕ್ಸ್ ನಾಟ್ ಹಾಕಿ ಅಂದರೆ 0 ಸ್ಕ್ವೇರ್ ಇಂಟು ವೈ ಬದಲು ವೈ ನಾಟ್ ಹಾಕಿ 1 ಮೈನಸ್ 1 ಈಸ್ ಈಕ್ವಲ್ ಟು, ಇಲ್ಲಿ 0 ಸ್ಕ್ವೇರ್ 1 ಮೈನಸ್ 1 ಹೆಂಗಿದೆ ಅಂತ ಟೈಪ್ ಮಾಡಿ. ಆನ್ಸರ್ -1 ಬರುತ್ತೆ, -1 ಬರೀರಿ. ಅರ್ಥ ಆಯ್ತಲ್ವ? ಇಲ್ಲಿ ರಫ್ ಬರೆಯೋಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ಟೇಲರ್ ಸೀರೀಸಲ್ಲಿ ಏನು ಗೊತ್ತಾ, y ಡ್ಯಾಶ್ ಆಫ್ ಎಕ್ಸ್ ನಾಟು, y ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟು, y ಟ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟು, ಆ ಥರ ಫೈಂಡ್ ಮಾಡ್ಕೊಂಡು ಹೋಗ್ಬೇಕು. ಗೊತ್ತಾಗ್ತಿದೆಯಾ? ಇಲ್ಲಿ ಎಕ್ಸ್ಟೆಂಡ್ ಮಾಡಿ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ, ಡಿ ಬೈ ಡಿ ಎಕ್ಸ್ ಆಫ್ ವೈ ಡ್ಯಾಶ್ ಅಂದರೆ ವೈ ಡಬಲ್ ಡ್ಯಾಶ್. ಈಗ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಅಂದರೆ ಇದಕ್ಕೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ನೋಡಿ, ಎಕ್ಸ್ ಸ್ಕ್ವೇರ್ನ ಇಟ್ಕೊಳ್ಳಿ, ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ, ಅದಕ್ಕೆ ವೈ ಡ್ಯಾಶ್ ಅಂತ ಬರ್ಕೊಳ್ಳಿ. ಪ್ಲಸ್ ವೈನ ಇಟ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2x, ಪ್ರಾಡಕ್ಟ್ ಎಕ್ಸ್ ಸ್ಕ್ವೇರ್ ವೈ ಇದ್ದರೆ ಎಕ್ಸ್ ಸ್ಕ್ವೇರ್ ಇಂಟು ವೈ, ಎಕ್ಸ್ ಸ್ಕ್ವೇರ್ ಇಟ್ಕೊಂಡು ವೈಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವೈ ಡ್ಯಾಶು, ಪ್ಲಸ್ ವೈನ ಇಟ್ಕೊಂಡು ಎಕ್ಸ್ ಸ್ಕ್ವೇರ್ಗೆ ಮಾಡಬೇಕು. ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಬಂದು 2x. ಇಲ್ಲಿ ವೈ ಡಬಲ್ ಡ್ಯಾಶ್ ಏನಾಗುತ್ತೆ ನೋಡಿ, ಎಕ್ಸ್ ಸ್ಕ್ವೇರ್ ಇಟ್ಕೊಳ್ಳಿ, ಈಗ ನೋಡಿ ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ವೈ ಡಬಲ್ ಡ್ಯಾಶು, ಇದ್ರ ಡಿಫ್ರೆನ್ಷಿಯೇಷನ್ ಇಲ್ಲಿ ಬರಿಬೇಕು ನೀವು. ಇಲ್ಲಿ ಎಕ್ಸ್ ಸ್ಕ್ವೇರ್ ಇಟ್ಕೊಂಡು ವೈಗೆ ವೈ ಡ್ಯಾಶು, ಪ್ಲಸ್ ವೈನ ಇಟ್ಕೊಂಡು ಎಕ್ಸ್ ಸ್ಕ್ವೇರ್ಗೆ 2x, ಮೈನಸ್ 1ಗೆ ಡಿಫ್ರೆನ್ಷಿಯೇಷನ್ ನಾವು ಕಟ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್ ಈಸ್ 0. ಅರ್ಥ ಆಯ್ತಲ್ವ? ಅಂದರೆ ವೈ ಡಬಲ್ ಡ್ಯಾಶ್ ಏನಾಯಿತು, ಎಕ್ಸ್ ಸ್ಕ್ವೇರ್ ವೈ ಡ್ಯಾಶ್ ಪ್ಲಸ್ 2xy ಪ್ಲಸ್ 2xy. ಗೊತ್ತಾಯ್ತಲ್ವ? ಈ ಥರ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು ನೋಡ್ಕೊಳ್ಳಿ. therefore y ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ನ ಫೈಂಡ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ ಜಾಗದಲ್ಲಿ ಎಕ್ಸ್ ವ್ಯಾಲ್ಯೂ 0 ಹಾಕಿ, y ಡ್ಯಾಶ್ ಜಾಗದಲ್ಲಿ -1 ಹಾಕಿ, ಪ್ಲಸ್ 2 ಇಂಟು ಎಕ್ಸ್ ಜಾಗದಲ್ಲಿ 0, y ಜಾಗದಲ್ಲಿ 1
ವೈ ಜಾಗದಲ್ಲಿ ವೈ ನಾಟ್ 1. ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನೋಡಿ ಇದು 0ನೇ ಆಗುತ್ತೆ ಆನ್ಸರ್, ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ವೈ ಡಬಲ್ ಡ್ಯಾಶ್ ಆದಮೇಲೆ ವೈ ಟ್ರಿಪಲ್ ಡ್ಯಾಶ್ ಮಾಡಬೇಕು. ಇದು ನೋಡಿ ಇದನ್ನ ಮತ್ತೆ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಈಗ ನೋಡಿ ಡಿ ಬೈ ಡಿ ಎಕ್ಸ್ ಆಫ್ ವೈ ಡಬಲ್ ಡ್ಯಾಶ್ ಅಂದರೆ ವೈ 3 ಡ್ಯಾಶ್. ಈಗ ಇನ್ನು ಡಿ ಬೈ ಡಿ ಎಕ್ಸ್ ಆಫ್ ಈಗ ಇರೋದು ಆವಾಗಲೇ ಎಕ್ಸ್ ಸ್ಕ್ವೇರ್ ವೈ ಇತ್ತು, ಈಗ ಎಕ್ಸ್ ಸ್ಕ್ವೇರ್ ವೈ ಡ್ಯಾಶ್ ಇದೆ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಡ್ಯಾಶ್ ಅಂದರೆ ಫಸ್ಟ್ ಎಕ್ಸ್ ಸ್ಕ್ವೇರ್ ಇಟ್ಕೊಳ್ಳಿ, ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಡ್ಯಾಶ್ ಇಟ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2x. ಗೊತ್ತಾಯ್ತಲ್ವ? ಅಂದರೆ ಎಕ್ಸ್ ಸ್ಕ್ವೇರ್ ಇಟ್ಕೊಂಡು ವೈ ಡ್ಯಾಶ್ಗೆ ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಡ್ಯಾಶ್ ಇಟ್ಕೊಂಡು ಎಕ್ಸ್ ಸ್ಕ್ವೇರ್ಗೆ 2x. ಅದೇ ಥರ ಡಿ ಬೈ ಡಿ ಎಕ್ಸ್ ಆಫ್ 2xy ಅಂದರೆ ಎಕ್ಸ್ ವೈಗೆ ಮಾಡ್ಕೊಳ್ಳೋಣ. ಎಕ್ಸ್ ವೈಗೆ ಇದಕ್ಕೂ ಪ್ರಾಡಕ್ಟ್ ರೂಲ್ ಮಾಡಬೇಕು. ಫಸ್ಟ್ ಎಕ್ಸ್ ಇಟ್ಕೊಳ್ಳಿ, ವೈಗೆ ಡಿಫ್ರೆನ್ಷಿಯೇಷನ್ ಡಿ ವೈ ಬೈ ಡಿ ಎಕ್ಸ್, ಡಿ ವೈ ಬೈ ಡಿ ಎಕ್ಸ್ ಅಂದರೆ ವೈ ಡ್ಯಾಶ್ ಪ್ಲಸ್ ವೈ ಇಟ್ಕೊಳ್ಳಿ, ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಬಂದು 1. ಇದನ್ನ ನೀಟಾಗಿ ಬರ್ಕೊಳ್ಳೋಣ. ನೋಡಿ ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಡ್ಯಾಶ್ ಇಂಟು 2x ಪ್ಲಸ್ ಇಲ್ಲಿ 2ನ ಹಂಗೆ ಇಟ್ಕೊಳ್ಳಿ, ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ ಎಕ್ಸ್ ವೈ. ನೋಡಿ ಎಕ್ಸ್ ಇಟ್ಕೊಂಡು ವೈಗೆ ಡಿಫ್ರೆನ್ಷಿಯೇಷನ್ ಏನು ವೈ ಡ್ಯಾಶ್ ಪ್ಲಸ್ ವೈನ ಇಟ್ಕೊಂಡು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು 1. ಈಗ ವೈ ಟ್ರಿಪಲ್ ಡ್ಯಾಶ್ ಬಂತು ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಪ್ಲಸ್ 2x ವೈ ಡ್ಯಾಶ್ ಪ್ಲಸ್ 2x ವೈ ಡ್ಯಾಶ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2y ಇಂಟು 1 ಅಂದರೆ 2y ಆಗುತ್ತೆ. ಈಗ ನೋಡಿ ವೈ ಟ್ರಿಬಲ್ ಡ್ಯಾಶ್ ಈಸ್ ಈಕ್ವಲ್ ಟು ನೋಡಿ ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಹಂಗೆ ಇರಲಿ, 2 + 2 4 ಆಗುತ್ತೆ, 4x ವೈ ಡ್ಯಾಶ್ ಆಗುತ್ತೆ ಪ್ಲಸ್ 2y. therefore ವೈ ಟ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ ನೋಡಿ ಎಕ್ಸ್ ಜಾಗದಲ್ಲಿ ಎಕ್ಸ್ ನಾಟ್ ಅಂದರೆ 0 ಸ್ಕ್ವೇರ್, ವೈ ಡಬಲ್ ಡ್ಯಾಶ್ ಅಂದರೆ 0 ಪ್ಲಸ್ 4 ಇಂಟು ಎಕ್ಸ್ ಅಂದರೆ 0, ವೈ ಡ್ಯಾಶ್ ಅಂದರೆ -1 ಪ್ಲಸ್ 2 ಇಂಟು ವೈ ಅಂದರೆ 1, ವೈ ಅಂದರೆ ವೈ ನಾಟ್. ಆನ್ಸರ್ ಬಂದು 2 ಬರುತ್ತೆ. ಈಗ ನೋಡಿ ವೈ ಟ್ರಿಪಲ್ ಡ್ಯಾಶ್ ಆದಮೇಲೆ ವೈ 4 ಡ್ಯಾಶ್ ಮಾಡೋದು. ಅವರು ಕ್ವಶನ್ನಲ್ಲಿ ನಿಮಗೆ 3rd ಡಿಗ್ರಿ ಟರ್ಮ್ ಅಂತ ಕೊಟ್ಟರೆ 3rd ಡಿಗ್ರಿ ಟರ್ಮ್ಗೆ ನಿಲ್ಲಿಸಿ, ಅಂದರೆ ಇಲ್ಲಿ ಡಿಗ್ರಿ ಟರ್ಮ್ ಅಂತ ಏನೂ ಕೊಟ್ಟಿಲ್ಲ. ಅವಾಗ ಏನು ಮಾಡಿ ವೈ 4 ಡ್ಯಾಶ್ ಗಂಟ ಮಾಡಿ. ಗೊತ್ತಾಗ್ತಿದೆಯಾ? ನಾವು ಕೈಟ್ಕೊಳ್ಳಿ, ಕ್ವಶನಲ್ಲಿ ಡಿಗ್ರಿ ಟರ್ಮ್ ಅಂತ ಕೊಟ್ಟಿಲ್ಲ ಅಂದರೆ ನೀವು ವೈ 4 ಡ್ಯಾಶ್ ಗಂಟ ಮಾಡಿ. ಗೊತ್ತಾಗ್ತಿದೆಯಾ? ಈಗ ಡಿ ಬೈ ಡಿ ಎಕ್ಸ್ ಆಫ್ ವೈ ಟ್ರಿಪಲ್ ಡ್ಯಾಶ್ ಅಂದರೆ ನಾವು ಕೈಟ್ಕೊಳ್ಳಿ ವೈ 4 ಡ್ಯಾಶ್. ನೋಡಿ ಇದನ್ನ ಬೇಕಿದ್ರೆ ಈ ಥರನೂ ಬರಿಬೋದು. ಗೊತ್ತಾಗ್ತಿದೆಯಾ? ಈ ಥರನೂ ಬರಿಬೋದು. ಈಗ ನೋಡಿ ನೆಕ್ಸ್ಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಟು ಡಿಫ್ರೆನ್ಷಿಯೇಷನ್ ಹೆಂಗೆ ಮಾಡೋದಂದರೆ ಫಸ್ಟ್ ಎಕ್ಸ್ ಸ್ಕ್ವೇರ್ ಹಂಗೆ ಇಟ್ಕೋಬೇಕು, ವೈ ಡಬಲ್ ಡ್ಯಾಶ್ಗೆ ವೈ ಟ್ರಿಪಲ್ ಡ್ಯಾಶ್ ಪ್ಲಸ್ ವೈ ಡಬಲ್ ಡ್ಯಾಶ್ ಹಂಗೆ ಇಟ್ಕೋಬೇಕು, ಎಕ್ಸ್ ಸ್ಕ್ವೇರ್ಗೆ 2x. ಸಾರಿ, ಫೋರ್ ಎಕ್ಸ್ ವೈ ಡ್ಯಾಶ್ಗೆ ಈಗ 4 ಬಿಟ್ಬಿಡಿ, ತಲೆ ಕೆಡಿಸ್ಕೊಬಿಡಿ. ಎಕ್ಸ್ ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ನೋಡ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ವೈ ಡ್ಯಾಶ್ ಅಂದರೆ ಎಕ್ಸ್ನ ಹಂಗೆ ಇಟ್ಕೊಳ್ಳಿ, ವೈ ಡ್ಯಾಶ್ಗೆ ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಡ್ಯಾಶ್ನ ಹಂಗೆ ಇಟ್ಕೊಳ್ಳಿ, ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು 1. ನೆಕ್ಸ್ಟು ಫೈನಲ್ ಬಂದು ಡಿ ಬೈ ಡಿ ಎಕ್ಸ್ ಆಫ್ 2y ಅಂದರೆ ವೈಗೆ ಮಾಡ್ಕೊಬಿಡೋಣ ಬರೀ. ಡಿ ಬೈ ಡಿ ಎಕ್ಸ್ ಆಫ್ ವೈ ಅಂದರೆ ವೈ ಡ್ಯಾಶ್. ನೋಡಿ ಈ ಡಿಫ್ರೆನ್ಷಿಯೇಷನ್ ಗೊತ್ತಿದ್ರೆ ನಿಮಗೆ ಈಸಿ. ಈಗ ನೋಡಿ ವೈ ಟ್ರಿಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಬಂದು ವೈ 4 ಡ್ಯಾಶ್, ಆಮೇಲೆ ಎಕ್ಸ್ ಸ್ಕ್ವೇರ್
ಇಟ್ಕೊಳ್ಳಿ ವೈ ಡಬಲ್ ಡ್ಯಾಶ್ಗೆ ವೈ ಟ್ರಿಪಲ್ ಡ್ಯಾಶ್ ಪ್ಲಸ್ ವೈ ಡಬಲ್ ಡ್ಯಾಶ್ ಹಂಗೆ ಇರಲಿ, ಎಕ್ಸ್ ಸ್ಕ್ವೇರ್ಗೇನು 2x ಪ್ಲಸ್ 4 ಇಂಟು ಇಲ್ಲಿ ನೋಡಿ ಎಕ್ಸ್ ಇಂಟು ವೈ ಡಬಲ್ ಡ್ಯಾಶ್ ನೋಡಿ, ಫಸ್ಟ್ ಎಕ್ಸ್ ಸ್ಕ್ವೇರ್ ಇಟ್ಕೊಳ್ಳಿ, ವೈ ಡಬಲ್ ಡ್ಯಾಶ್ಗೆ ವೈ ಟ್ರಿಪಲ್ ಡ್ಯಾಶ್ ಪ್ಲಸ್ ವೈ ಡಬಲ್ ಡ್ಯಾಶ್ ಎಕ್ಸ್ ಇಟ್ಕೊಳ್ಳಿ 2x ಸ್ಕ್ವೇರ್ಗೆ 4 ಹಂಗೆ ಇಟ್ಕೊಳ್ಳಿ, ಇದಕ್ಕೆ ಪ್ರಾಡಕ್ಟ್ ಎಕ್ಸ್ ಇಟ್ಕೊಳ್ಳಿ ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಡ್ಯಾಶ್ ಇಟ್ಕೊಳ್ಳಿ ಎಕ್ಸ್ಗೆ 1 ಪ್ಲಸ್ 2 ಇಟ್ಕೊಳ್ಳಿ ವೈಗೆ ವೈ ಡ್ಯಾಶ್, ವೈ 4 ಡ್ಯಾಶ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ವೈ ಟ್ರಿಪಲ್ ಡ್ಯಾಶ್ ಪ್ಲಸ್ 2x ವೈ ಡಬಲ್ ಡ್ಯಾಶ್ ಪ್ಲಸ್ 4x y double dash plus 4y dash plus 2y dash. y4 dash is equal to x square y triple dash 2 plus 4 6x y double dash 4 plus 2 6y dash. Therefore ಅಂತ ಬರೋದು y4 dash of x naught ಅಂದರೆ ಇಲ್ಲೇನು ಮಾಡಿ ಎಕ್ಸಾಕ್ಟಲ್ಲಿ 0 ಹಾಕಿ, ವೈ ಟ್ರಿಬಲ್ ಡ್ಯಾಶ್ ಎಕ್ತಲ್ಲಿ 2 ಹಾಕಿ ಪ್ಲಸ್ 6 ಇಂಟು ಎಕ್ಸಾಕ್ಟಲ್ಲಿ 0 ಹಾಕಿ, ವೈ ಡಬಲ್ ಡ್ಯಾಶ್ ಎಕ್ತಲ್ಲಿ 0 ಹಾಕಿ 6 ಇಂಟು ವೈ ಡ್ಯಾಶ್ ಎಕ್ತಲ್ಲಿ ಮೈನಸ್, ಇಲ್ಲಿ ನೋಡಿ ಇಲ್ಲಿ ಫೈಂಡ್ ಮಾಡಿದ್ದೀರಲ್ಲ ವೈ ಡ್ಯಾಶ್ ಎಕ್ತಲ್ಲಿ ಏನು -1, ವೈ ಡಬಲ್ ಡ್ಯಾಶ್ ಎಕ್ತಲ್ಲಿ 0, ವೈ ಟ್ರಿಬಲ್ ಡ್ಯಾಶ್ ಎಕ್ತಲ್ಲಿ 2. ಆನ್ಸರ್ ಒಂದು -6. ಈಗ ನೋಡಿ ಇದಾದ ತಕ್ಷಣ ಇದು ಮಾಡಿದ್ಮೇಲೆ ಈ ಫಾರ್ಮುಲಾ ಬರ್ಕೊಡಿ. ಪೇಜ್ ನಂಬರ್ 17ನಲ್ಲಿದೆ. ಟೇಲರ್ ಸೀರೀಸ್ ಎಕ್ಸ್ಪ್ಯಾನ್ಷನ್ ನೇಬರ್ ದ ಪಾಯಿಂಟ್ x is equal to x0 ಅಂತ ಬರೆದ್ಬಿಟ್ಟು, ಅಥವಾ ಟೇಲರ್ ಸೀರೀಸ್ ಈಸ್ ಗಿವನ್ ಬೈ ಅಂತ ಬರ್ಕೊಳ್ಳಿ. ನೋಡಿ ಡೇಟಾ ಹ್ಯಾಂಡ್ ಬುಕ್ ಕೊಡಲಿಲ್ಲ ಅಂದರೆ, ಯಾರಿಗೆ ಡೇಟಾ ಹ್ಯಾಂಡ್ ಬುಕ್ ಕೊಡಲ್ಲ ಈ ಫಾರ್ಮುಲಾನ ಜ್ಞಾಪಕ ಇಟ್ಕೋಬೇಕು. ಅಂದರೆ 22 ಸ್ಕೀಮ್ ಅವ್ರಿಗೆ ಡೇಟಾ ಹ್ಯಾಂಡ್ ಬುಕ್ ಕೊಡ್ತಾರೆ, ಅವರು ಡೇಟಾ ಹ್ಯಾಂಡ್ ಬುಕ್ನ ನೋಡ್ಕೊಂಡು ಮಾಡಿ. ಬೇರೆಯವರು ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ಟೇಲರ್ ಸೀರೀಸ್ ಈಸ್ ಗಿವನ್ ಬೈ ಅಂತ ಬರ್ಕೊಳ್ಳಿ. y of x is equal to y0 plus x minus x0 by 1 factorial y dash of x0 plus x minus x0 whole square by 2 factorial y double dash of x0 plus x minus x0 whole power 3 by 3 factorial y triple dash of x0 plus x minus x0 whole power 4 by 4 factorial y 4 dash of x0. ಆಮೇಲೆ ಏನು ಮಾಡಬೇಕು, y of x is equal to, ಇದು y of x0, ಸಾರಿ y of x0 ಬರೀರಿ. ಅಂದರೆ y of x0 ಅಂದರೆ y0, ಫಸ್ಟು y0 ಹಾಕಿ, y0 ಎಷ್ಟು 1 ಪ್ಲಸ್ x ಮೈನಸ್ x0 ಅಂದರೆ 0 ಬೈ 1 ಫ್ಯಾಕ್ಟೋರಿಯಲ್ ಅಂದರೆ 1, y ಡ್ಯಾಶ್ ಆಫ್ x0 ಅಂದರೆ -1. ನೋಡಿ ಹಳೇದು ಮಾಡಿದ್ದೀವಲ್ಲ ಅದನ್ನ ಸಪ್ರೇಟ್ ಮಾಡ್ತಾಯಿದ್ವಿ. x ಮೈನಸ್ 0 ಹೋಲ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2, y ಡಬಲ್ ಡ್ಯಾಶ್ ಆಫ್ x0 ಅಂದರೆ 0, x minus 0 whole cube by 3 factorial ಅಂದರೆ 6, y triple dash of x0 ಅಂದರೆ 2 plus x minus 0 whole power 4 by 4 factorial ಅಂದರೆ 24. ನೋಡಿ ಕ್ಯಾಲ್ಸಿಲೋ ಮಾಡ್ಬೋದು ನೀವು ಹಿಂಗೆ ಅಂದರೆ ನೋಡಿ 4 ಶಿಫ್ಟು ಇದು x ಇನ್ವರ್ಸ್ ಹೊಡೆದ್ರೆ ಬಂದ್ಬಿಡುತ್ತೆ 24. y4 ಡ್ಯಾಶ್ ಆಫ್ x0 ಬಂದು -6. ಈಗ ನೋಡಿ ಹೆಂಗೆ ಮಾಡೋದು ನೋಡ್ಕೊಳ್ಳಿ, y ಆಫ್ x ಇಸ್ ಈಕ್ವಲ್ ಟು 1, ಇಲ್ಲಿ -1/1 ಮಾಡ್ಕೊಳ್ಳಿ.
ಮೈನಸ್ 1/1 ಅಂದರೆ -1 ಬರುತ್ತೆ, -1x ಅಂತ ಅವ್ರಿಗೆ ನೋಡಿ. 0/anything 0 ಬಿಟ್ಬಿಡಿ, 2/6 ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊತೀನಿ ಕೆಲಸ. ಶಿಫ್ಟ್ -3 2/6 1/3 ನೋಡಿ, 1/3 x3. ನೆಕ್ಸ್ಟು -6/24 ನೀವು ಬಿಟ್ಟಿರೋದು ಯಾಕೆಂದರೆ 0 ಆಗುತ್ತೆ, ಅದಕ್ಕೆ ಇದು ಬರೆಯಬೇಕು. 0 × anything 0, ಇದು ಮಾತ್ರ 2/6 -6/24 ಮಾಡಿ. -6/24 is -1/4 x/4 ನೋಡಿ. ಇಲ್ಲಿ x - 0 ಅಂದರೆ x, ಅದಕ್ಕೆ x - 0 ಹೋಲ್ ಸ್ಕ್ವೇರ್ ಅಂದರೆ x - 0 x x² ಉಳಿಯುತ್ತೆ, ಆದರೆ ಇಲ್ಲಿ 0 ಇರೋದ್ರಿಂದ ಹೋಗುತ್ತೆ. x - 0 ಅಂದರೆ x x³ ಉಳಿಯುತ್ತೆ. ಇಲ್ಲಿ x - 0 ಹೋಲ್ ಪವರ್ ಅಂದರೆ x x/4 ಬರುತ್ತೆ. ಈಗ therefore y of x is equal to 1 × x ಅಂದರೆ x, 1 × x³ ಅಂದರೆ x³/3. ಇದು ಮೇಲ್ಗಡೆ ಮಾತ್ರ 1 × ಮಲ್ಟಿಪ್ಲೈ ಮಾಡಿಬಿಟ್ಟು /4 ಬರ್ಕೋಬೇಕು. ಇಲ್ಲಿ ಅವ್ರೇನು ಕ್ವಶನಲ್ಲಿ ಕೇಳಿದ್ದಾರೆ ನೋಡಿ, ಲಾಸ್ಟಲ್ಲಿ ನಿಮಗೆ ಫೈಂಡ್ ಬೈ ಟೇಲರ್ ಸೀರೀಸ್ ಮೆಥಡ್ ದ ವ್ಯಾಲ್ಯೂ ಆಫ್ y ಅಟ್ x is equal to 0.1. x 0.1 ಇದ್ದಾಗ y ವ್ಯಾಲ್ಯೂ ಏನು ಟು 5 ಪ್ಲೇಸಸ್ ಆಫ್ ಡೆಸಿಮಲ್. ಏನು ಮಾಡೋದು ನೋಡಿ, x ಜಾಗದಲ್ಲಿ 0.1 ತಗೋಬೇಕು. 1 - 0.1 ಪ್ಲಸ್ 0.1 ಹೋಲ್ ಕ್ಯೂಬ್ ಬೈ 3 ಮೈನಸ್ 0.1 ಹೋಲ್ ಪವರ್ 4/4 ಇದು ನೋಡಿ. 1 - 0.1 ಪ್ಲಸ್ 0.1 ಹೋಲ್ ಪವರ್ 3/3 ಮೈನಸ್ 0.1 ಹೋಲ್ ಪವರ್ 4/4 ಈಕ್ವಲ್ 5 ಡೆಸಿಮಲ್ ಪ್ಲೇಸ್. ಶಿಫ್ಟು ಮೋಡ್ 6 5. ಆನ್ಸರ್ 0.9003 ಗೊತ್ತಾಯ್ತಲ್ವ? 0.9003. ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಇದನ್ನ ಐಡಿಯಾ ಹೇಳ್ತೀನಿ. ಒಂದು 1 ಮೈನಸ್ α x ಪ್ಲಸ್ x. ಇಲ್ಲಿ x ಹಾಕ್ಕೊಳ್ಳಿ, x ಬದಲು x ಹಾಕ್ಕೊಳ್ಳಿ, ಈ ಥರ ಟೈಪ್ ಮಾಡ್ಕೊಳ್ಳಿ. x/4 ಈ ಥರ ಟೈಪ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಅಥವಾ ಡೈರೆಕ್ಟಾಗಿ ಮಾಡ್ಬೋದು. x ಜಾಗದಲ್ಲಿ 0.1 ಹಾಕಿದ್ರೆ 0.9003 ಅಷ್ಟೇ ಆಗುತ್ತೆ. ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.